ಆದರೆ ಈ ಕಾಂಗ್ರೆಸ್ ಅವರು ನೀರು ಬಿಟ್ಬಿಟ್ಟಿರೋದ್ರಿಂದ ಸುಮಾರು 5-6 TMC ನೀರನ್ನು ತಮಿಳುನಾಡಿಗೆ ಬಿಟ್ಬಿಟ್ಟಿರೋದ್ರಿಂದ ಇವತ್ತು KRS ಬರದಾಗಿದೆ. ಈಗಲೂ ಬಿಡ್ತಾ ಇದ್ದಾರೆ. ಕೇಳಿದರೆ ಬೆಂಗಳೂರಿಗೆ ನೀರು ಬಿಡ್ತಾ ಇದ್ದೀರಿ ಅಂತ. ನನಗನ್ಸ್ತತೆ ಇದರಲ್ಲೂ ಹಿಂದೆನೂ ಕೂಡ ಅವ್ರು ನೀರು ಬಿಟ್ಟಾಗ ನಾವು ಬಿಟ್ಟೇ ಇಲ್ಲ ಅಂತ ಹಲವಾರು ರೈತರು ಹೋಗಿ ನದಿಯಲ್ಲಿ ನಿಂತು ತೋರಿಸ್ದಾಗೆ ನಿಲ್ಲಿಸಿದ್ದವರು ಬಿಡ್ತಾನೇ ಇದ್ರು. ಮತ್ತು ಅವ್ರು ಹೇಳ್ತಾರೆ ಟ್ರಿಬ್ಯುನಲ್ ಆರ್ಡ್ರು ಅಂತಂದ್ರೆ ನಿಮ್ಮ ವಾದ ಸರಿಯಾಗಿ ಹಾಕಿಲ್ಲ. ಬೆಂಗಳೂರು ಇಷ್ಟು ಜನಸಂಖ್ಯೆ ಇದೆ, 1.5 ಕೋಟಿ ಜನಸಂಖ್ಯೆ ಇದೆ, ಕುಡಿಯೋ ನೀರಿಗೆ ಹಾಹಾಕಾರ ಬರುತ್ತೆ ಅಂತ ಹೇಳೋ ಅಂತ ಪ್ರಮೇಯವನ್ನೇ ಮಾಡಲಿಲ್ಲಲ್ಲ ಇವರು. ಆ ದೃಷ್ಟಿಯಿಂದ ಇವರ ಒಂದು ಟ್ರಿಬ್ಯುನಲಲ್ಲಿ ವಾದ ಸರಿಯಾಗಿ ಮಾಡದೇ ಇರೋದು ಮತ್ತು ಯಾವುದೇ ಮಂತ್ರಿಗಳು ಇಲ್ಲಿಂದ ಕೇಂದ್ರಕ್ಕೆ ಬಂದು ಡೆಲ್ಲಿಯಲ್ಲಿ ಬಂದು ಕೂತು ಆ ಲಾಯರ್ಗಳಿಗೆ ಸರಿಯಾಗಿ ಬ್ರೀಫ್ ಮಾಡದೇ ಇರೋದ್ರಿಂದ ಇವೆಲ್ಲ ಕೊರತೆಯಿಂದ ಅವರು ತಮಿಳುನಾಡಿಗೆ ನೀರು ಹೊರಟೋಗಿದೆ. ಈಗ ಹೇಳ್ತಾರೆ ನೀರಿನ ಕೊರತೆ ಡ್ಯಾಮಲ್ಲಿ ಇಲ್ಲ ಅನ್ನುವಂಥದ್ದು. 33 TMC ನೀರಿದೆ, ಆ ಥರದ್ದು ಯಾವುದೇ ರೀತಿಯಾದಂಥ ಸಮಸ್ಯೆ ಉದ್ಭವ ಆಗಲ್ಲ. ಆದರೆ ಹಂಗಾರೆ ಬೆಂಗಳೂರಿಗೆ ಯಾಕೆ ಬರ್ತಾ ಇದೆ? ಬಿಂದಿಗಳು ಇಟ್ಕೊಂಡು ಜನ ಪ್ರೊಟೆಸ್ಟ್ ಯಾಕೆ ಮಾಡ್ತಾರೆ? ಏನು ನಾವೆಲ್ಲ ಹುಚ್ಚರ? ಜನ ಹುಚ್ಚರ? ನಾವು ಹುಚ್ಚರ? ಜನ ಹುಚ್ಚರ? ಯಾಕೆ ಪ್ರೊಟೆಸ್ಟ್ ನಡೀತಾ ಇದೆ? ಯಾಕೆ ಬೇಕಾದಷ್ಟು ನೀರಿದ್ರೆ ಬೇಕಾದಷ್ಟು ಪಂಪ್ ಮಾಡೋಕ್ಕೆ ಶಕ್ತಿ ಇದೆ. ನನಗೂ ಗೊತ್ತಿದೆ, ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಬೆಂಗಳೂರು ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ದೀನಿ. ಬೇಕಾದಷ್ಟು ಪಂಪ್ ಮಾಡ್ಬೋದು, ಇನ್ನೂ ಎಕ್ಸ್ಟ್ರಾ ಪಂಪ್ ಮಾಡ್ಬೋದು. ನಮ್ಗೇನು ಕೆಪಾಸಿಟಿ ಇದೆಯೋ ಅದಕ್ಕಿಂತ ಜಾಸ್ತಿ ಪಂಪ್ ಮಾಡ್ಬೋದು. ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಮಾಡಿದ್ರೆ ಮುಂದೆ ನೀರಿನ ಸಮಸ್ಯೆ ಬರ್ತೈತೆ ಮುಂದಕ್ಕೆ ಅಂತ ಹೇಳ್ಬಿಟ್ಟು ಈಗಲೇ ಅದನ್ನು ಸ್ಟೋರ್ ಮಾಡ್ತಾ ಇದ್ದಾರೆ. ಮತ್ತು ತಮಿಳ್ನಾಡಿಗೆ ಕದ್ದು ಮುಚ್ಚಿ ಅವಾಗವಾಗ ನೀರನ್ನು ಬಿಡ್ತಾ ಇದ್ದಾರೆ ಅವರು. ಇದು ನಾನಲ್ಲ, ರೈತರು ಹೇಳ್ತಾ ಇದ್ದಾರಲ್ಲ. ಅಲ್ಲಿನ ರೈತರು ಹೋಗಿ ನೀರಲ್ಲಿ ನಿಂತು ಪ್ರತಿಭಟನೆನೂ ಮಾಡ್ತಾ ಇದ್ದಾರಲ್ಲ. ಅವ್ರಿಗೆ ಗೊತ್ತಾಗಲ್ವಾ? ನಿಮ್ಗೇನೋ ಗೊತ್ತಾಗಲ್ಲ. ಇಲ್ಲಿ ಬೆಂಗಳೂರಲ್ಲಿ ಕೂತಿರೋರಿಗೆ ನಿಮ್ಗೆ ಗೊತ್ತಾಗಲ್ಲ, ಅಧಿಕಾರಿಗಳಿಗೆ ಅಥವಾ ನಿಮ್ಮ ರಾಜಕಾರಣಿಗಳಿಗೆ. ದಿನ ಮಂಡ್ಯದಲ್ಲಿ ಯಾವ ಟೈಮಲ್ಲಿ ಎಷ್ಟೆಷ್ಟು ನೀರು ಹೆಂಗೆ ಹೋಗುತ್ತೆ ಅಂತ ಅವರು 16 ವರ್ಷಗಳಿಂದ ನೋಡಿದ್ದಾರೆ. ಅವ್ರಿಗೆ ಗೊತ್ತಾಗ್ತೈತೆ ಈ ನೀರು ಎಲ್ಲಿ ಹೋಗುತ್ತೆ, ಏನು ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಅದರಿಂದ ನನಗನ್ಸ್ತೈತೆ ನೀರು ಇದ್ದರೆ ನಾನು ಅವ್ರಿಗೆ ಸವಾಲಾಗ್ತೀನಿ, ನೀರಿದ್ದರೆ ಹಂಗಾರೆ ಬೆಂಗಳೂರಿಗೆ ಕುಡಿಯೋ ನೀರು ಕೊಡಿ.